ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಜಸ್ಟ್ ಒಂದು ಸಿಂಪಲ್, ನಾನು ಆ್ಯಕ್ಚುಲಿ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನನ್ನ ಕೈಲಿ ಏನು ಬ್ಯೂಟಿ ಬೆನಿಫಿಟ್ಸ್ ಕೊಡೋಕ್ಕಾಗುತ್ತೆ ಅಥವಾ ಏನು ಒಂದು ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಕೊಡೋಕ್ಕಾಗುತ್ತೆ ಅದನ್ನು ನಾನು ಕೊಡ್ತೀನಿ. ಸೊ ನಾನು ಇವಾಗ ವೀಡಿಯೋಸ್ ಮಾಡಿ ತುಂಬ ತಿಂಗಳೇ ಆಯಿತು. ಮಾಡಬೇಕು ಅಂದ್ಕೊತೀನಿ, ಕಂಟೆಂಟ್ ಇರಲ್ಲ. ಸೊ ನಾನು ಇವತ್ತು ಅಂದ್ಕೊತಾ ಇದ್ದೀನಿ ಡೈಲಿ ವಿಡಿಯೋಸ್ ಮಾಡೋಣ, ಡೈಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನನಗೆ ವ್ಲಾಗಿಂಗ್ ಇಷ್ಟ, ಬಟ್ ಕಂಟೆಂಟ್ ಇಲ್ಲದಕ್ಕೆ ನಾನು ಸೈಲೆಂಟ್ ಆಗಿಬಿಡ್ತೀನಿ ಅಷ್ಟೇ. ಸೊ ಅಂದ್ಕೊತೀನಿ ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಎಷ್ಟೇ ಆಗಲಿ ಏನೇ ಆಗಲಿ, ಸಣ್ಣದೋ ದೊಡ್ಡದೋ, ಸಣ್ಣ ವೀಡಿಯೋನೋ ದೊಡ್ಡ ವೀಡಿಯೋನೋ ಮಾಡೋಣ ಅಂತ. ಸೊ ನೋಡೋಣ ಹೇಗೆ ಬರುತ್ತೆ. ಟು ಮೈ ವರ್ಕ್, ಇವತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಆಫೀಸ್ ಇಲ್ಲ ಇವತ್ತು. ಸೊ ಹಾಗಾಗಿ ನಾನು ಯಾಕೆ ಇವತ್ತು ಒಂದು ರ್ಯಾಂಡಮ್ ಆಗಿ ಒಂದು ಸಿಂಪಲ್ ವೀಡಿಯೋ ಮಾಡಬಾರ್ದು, ಹೆಲ್ಪ್ಫುಲ್ ಆಗ್ಬೋದಲ್ವಾ ಯಾರಿಗಾದರೂ ಈ ಒಂದು ವಿಡಿಯೋದಿಂದ ಅಂತ ನಾನು ವರ್ಕಲ್ಲಿ ಸ್ವಲ್ಪ ಬ್ರೇಕ್ ಇತ್ತು. ಅಂದರೆ ವರ್ಕ್ ಇವತ್ತು ಮಂತ್ ಸ್ಟಾರ್ಟಿಂಗ್ ಇರೋದ್ರಿಂದ ವರ್ಕ್ ಅಷ್ಟಾಗಿ ಇಲ್ಲ. ಸೊ ಹಾಗಾಗಿ ಒಂದು ಸಿಂಪಲ್ ಏನಾದರೂ ಒಂದು ವಿಡಿಯೋ ಟಿಪ್ ಕೊಡೋಣ, ಸ್ವಲ್ಪ ಏನಾದರೂ ಹೆಲ್ಪ್ ಆಗೋ ಥರ ಸ್ಕಿನ್ ಕೇರ್ ರೊಟೀನ್ ಹೇಳೋಣ ಅಂತ ಅನಿಸ್ತು. ಲಾಸ್ಟ್ ಟೈಮ್ ಹೇಳಿದ್ದೆ, ಅದೊಂಚೂರು ಲೆಂದಿ ಆಗಿತ್ತು. ಅಷ್ಟೆಲ್ಲ ಸೀರಮ್ ಆಗಲಿ ಅದಾಗಲಿ ಇನ್ನೊಂದಾಗಲಿ ಯೂಸ್ ಮಾಡೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ, ನನಗೂ ಇಲ್ಲ. ಸೊ ಜಸ್ಟ್ ಒಂದು ಚೆನ್ನಾಗಿರೋ ಒಂದು ಕ್ಲೆನ್ಸರ್, ಆಮೇಲೆ ಚೆನ್ನಾಗಿರೋ ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಅಷ್ಟೇ ಸಾಕು. ಇಷ್ಟು ನೀವು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಕೇರ್, ಡೈಲಿ ಸ್ಕಿನ್ ಕೇರ್ ರೊಟೀನಲ್ಲಿ ಸಾಕು. ಆರಾಮಾಗಿ ನಿಮ್ಮ ಸ್ಕಿನ್ನ ಮೇಂಟೈನ್ ಮಾಡ್ಬೋದು. ಸೊ ಅದೇನಂತ ತೋರಿಸ್ಕೊಡ್ತೀನಿ ಇವಾಗ. ಇನ್ನೊಂದು, ತುಂಬ ಪ್ರಾಡಕ್ಟ್ಸ್ ಸ್ಕಿನ್ ಮೇಲೆ ಹಾಕೋದ್ರಿಂದ ಪೋರ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಅದು ನಿಮಗೆ ಕೆಲವೊಬ್ರಿಗೆ ಸೂಟ್ ಆಗುತ್ತೆ, ಕೆಲವೊಬ್ರಿಗೆ ಸೂಟ್ ಆಗೋಲ್ಲ. ಕೆಲವೊಬ್ರಿಗೆ ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನಿಂದನೇ ಸ್ಕಿನ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕೆಲವೊಬ್ಬರಿಗೆ ಸೀರಮ್ಸ್ ಅದು ಇದು ಬರಲ್ಲ, ಮತ್ತು ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಮತ್ತೆ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ನೀವು ಅದಕ್ಕೊಂದು ಮತ್ತೆ ಇನ್ನೊಂದು ಹಚ್ಕೊಂಡು ಮತ್ತೊಂದು ಹಚ್ಕೊಂಡು ಅಂತ ಹಂಗೆ ಅದ್ರ ಮೇಲೆ ಒಂದು ನೀವು ಪ್ರಾಡಕ್ಟ್ಸ್ ಹಾಕಿ ಸ್ಕಿನ್ನೇ ಡ್ಯಾಮೇಜ್ ಮಾಡ್ಕೋತೀರಾ. ಸೊ ನನ್ನ ಬೆಸ್ಟ್ ಸಜೆಷನ್, ಯಾರು ಇವಾಗ ಜಸ್ಟ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಈಗ ಸ್ಕಿನ್ ಕೇರ್ ಆಲ್ರೆಡಿ ಮಾಡೋರಿಗೆ ಅಥವಾ ಸ್ಕಿನ್ ಕೇರ್ ಆಲ್ರೆಡಿ ಫಾಲೋ ಮಾಡೋರು, ಅವರು ತುಂಬ ವರ್ಷದಿಂದ ಮಾಡ್ತಾಯಿದ್ರೆ ಅವ್ರು ಓಕೆ, ಲೈಟಾಗಿ ನಿಮ್ಮ ಡೈಲಿ ರುಟೀನಲ್ಲಿ ಒಂದೊಂದೇ ಸೀರಮ್ಸ್ ಆಗಲಿ ಅದೊಂದಾಗಲಿ ಇನ್ನೊಂದಾಗಲಿ ಅಂತ ಆ್ಯಡ್ ಮಾಡ್ಕೊಳೋದ್ರಲ್ಲಿ ಓಕೆ. ನಿಮ್ಮ ಸ್ಕಿನ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸ್ಕಿನ್ ಕೇರ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಸ್ಟಾರ್ಟಿಂಗ್ ಪಾಪ ಇನ್ನೂ ಯಾರು ಏನು ಯೂಸೇ ಮಾಡಿರಲ್ಲ ಅಂಥವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂತಂದರೆ, ಜಸ್ಟ್ ಒಂದು ಸಿಂಪಲ್ಲಾಗಿ ರುಟೀನಲ್ಲಿ ಫಾಲೋ ಮಾಡಿರಿ. ಒಳ್ಳೆ ಕ್ಲೆನ್ಸರ್ ಯೂಸ್ ಮಾಡಿರಿ, ನಿಮ್ಮ ಡರ್ಮಟಾಲಜಿಸ್ಟ್ ಟೆಸ್ಟ್ ಮಾಡಿ ಅವ್ರು ಕೊಟ್ಟರೆ ಓಕೆ. ಇಲ್ಲಾಂದರೆ ನೀವೇ ಒಂದು ಸೂಟ್ ಮಾಡೋದಾದರೆ ನಾನು ಒಂದು ತೋರಿಸ್ಕೊಡ್ತೀನಿ. ಓಕೆ, ಅದು ನಿಮಗೆ ಸೆಟ್ ಆದರೆ ಸ್ಟಾರ್ಟಿಂಗ್ ಒಂದು ಸಣ್ಣ ಪ್ಯಾಕೇಜಲ್ಲಿ ತೊಗೊಳ್ಳಿ, ಸೆಟ್ ಆದರೆ ಅದನ್ನೇ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಚೇಂಜ್ ಮಾಡಿ. ಇನ್ನೊಂದು ಡರ್ಮಾಡಿವ್ ಅಂತ ಒಂದು ಫೇಸ್ ವಾಶ್ ಬರುತ್ತೆ, ಅದು ಸೆನ್ಸಿಟಿವ್ ಸ್ಕಿನ್ನಿಗೆ ಆಗುತ್ತೆ. ಬೇಕಿದ್ರೆ ನಾನು ಆಮೇಲೆ ಸಿಕ್ಕರೆ ಇಲ್ಲೊಂದು ಫೋಟೋ ಹಾಕಿರ್ತೀನಿ, ನೀವು ನೋಡ್ಕೋಬೋದು, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ತೋರಿಸ್ಕೊಟ್ಟಿರೋದು ನೋಡಿ, ಅದು ಡ್ರೈ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ಸಿಗೂ ಆಗುತ್ತೆ. ಸೊ ಟ್ರೈ ಮಾಡಿ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಒಂದಿನ ಮಾಡಿ 2 ವೀಕ್ಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತಂದರೆ ಆಗಲ್ಲ. ಅದು ಕನ್ಸಿಸ್ಟೆಂಟಾಗಿ ಒಂದು 3 ಮಂತ್ಸ್ ಆ ಥರ ಯೂಸ್ ಮಾಡಿ ನೋಡಿ. ಆವಾಗ ನಿಮಗೆ ಸೆಟ್ ಆಗಿಲ್ಲ ಅಂದರೆ ಆವಾಗ ನೀವು ಚೇಂಜ್ ಮಾಡಿ. ಅಲ್ಲಿವರೆಗೂ ಏನೂ ಯಾವುದೇ ಥರ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಒಂದು ಒಳ್ಳೆ ಕ್ಲೆನ್ಸರು ನಾನು ಯೂಸ್ ಮಾಡೋದು ಬಂದುಬಿಟ್ಟು ಎಥಿಕ್ ಗ್ಲೋ ಅಂತ, ತುಂಬ ಚೆನ್ನಾಗಿದೆ. ಇದು ನಾರ್ಮಲ್ ಟು ಎವ್ರಿ ಸ್ಕಿನ್ ಟೈಪ್ಗೂ ಆಗುತ್ತೆ. ಇದು ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನೀವು ಫೇಸ್ ವಾಶ್ ಆದಮೇಲೆ ಡರ್ಟಿ ಕ್ಲಾತ್ ಅಂತಂದರೆ ಟವಲೆಲ್ಲ ಗಲೀಜಾಗಿರೋದನ್ನೇ ತೊಗೊಂಡು ಇದು ಮಾಡೋದ್ರಿಂದ ಮತ್ತು ಅದು ಸ್ಕಿನ್ಗೆ ಡರ್ಟ್ ಇದಾಗುತ್ತೆ. ಸೊ ಒಳ್ಳೆ ಕ್ಲೀನ್ ಕ್ಲಾತ್ ತೊಗೊಂಡು ಫೇಸ್ನ ಟ್ಯಾಪ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಆಫ್ಟರ್ ಫೇಸ್ ವಾಶ್, ಆಫ್ಟರ್ ಕ್ಲೆನ್ಸರ್. ದಿಸ್ ಈಸ್ ಮೈ ಕ್ಲೆನ್ಸರ್ ವಿಚ್ ಐ ಯೂಸ್. ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಇದು ಡಾರ್ಕ್ ಸ್ಪಾಟ್ ಮತ್ತು ಸ್ಕಿನ್ ವೈಟನಿಂಗು ಯೂಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಮಾಯ್ಶ್ಚರೈಸರ್, ನೀವು ಇವಾಗ ಡೈಲಿ ರುಟೀನಲ್ಲಿ ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿ. ಯಾಕಂದರೆ ನಿಮಗೆ ತುಂಬ ವರ್ಷದಿಂದ ನೀವು ಯೂಸ್ ಮಾಡ್ಕೊಂಡು ಬಂದಿರ್ತೀರ, ಅದು ನಿಮಗೆ ಸ್ಕಿನ್ಗೆ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಆ ಒಂದು ಮಾಯ್ಶ್ಚರೈಸರ್ನ ಚೇಂಜ್ ಮಾಡಬೇಡಿ. ಎಂಡ್ ಆಫ್ ದಿ ಡೇ ಇದು ಮಾಯ್ಶ್ಚರೈಸರ್ ಯಾವುದೇ ಆಗಲಿ ಸ್ಕಿನ್ನ ಸಾಫ್ಟ್ ಮಾಡಿ ನಿಮಗೆ ಬೆಟರ್ ಶೈನ್ ಕೊಡೋಕ್ಕೆ ಯೂಸ್ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಒಂದು ಸ್ಕಿನ್ ಮಾಯ್ಶ್ಚರೈಸರ್ ನಿಮಗೆ ಸೆಟ್ ಆಗಿದ್ರು ಆಲ್ರೆಡಿ, ಅದನ್ನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ನಂದು ಸಜೆಷನ್ ನಾನು ಹೇಳ್ತೀನಿ, ನಾನು ಯಾವ್ದು ಯೂಸ್ ಮಾಡ್ತೀನಿ ಏನು ಅಂತ. ನಾನು ಯೂಸ್ ಮಾಡೋದು ಡ್ಯೂಹ್ಯಾನ್ಸ್ ಅಂತ, ಕಾಣಿಸ್ತಿದ್ದೇನೋ ನೋಡಿ, ನಾನು ಟ್ಯಾಗ್ ಮಾಡೋದಾದರೆ ಮಾಡ್ತೀನಿ.
ಇದರಲ್ಲಿ ಹೈಲಾನಿಕ್ ಆ್ಯಸಿಡ್ ಪ್ಲಸ್ ವಿಟಮಿನ್ ಇ ಇದೆ ಆ್ಯಂಡ್ ಇಂಪ್ರೂವ್ಸ್ ಸ್ಕಿನ್ ಟೋನ್ ಆ್ಯಂಡ್ ಹೈಡ್ರೇಟ್ಸ್ ಅಂತ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಎಂಡ್ ಆಫ್ ದಿ ಡೇ ಇಟ್ ಈಸ್ ಅ ಮಾಯ್ಶ್ಚರೈಸರ್. ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ, ಯಾರಾದರೂ ಯೂಸ್ ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಹೊರಗೆ ಹೋದ್ರೇನೋ ಬಿಟ್ರೇನೋ ಮನೇಲಿದ್ದರೆ ರೂಮಲ್ಲಿದ್ದರೆ ಏನಿದ್ರೂ ನೀವು ಮಿಸ್ ಮಾಡಲೇಬಾರ್ದು ಈ ಸ್ಟೆಪ್ನ. ದಟ್ ಈಸ್ ಅ ಸನ್ಸ್ಕ್ರೀನ್. ನನ್ನ ಹತ್ರ ಒಂದು ಸಿಕ್ಕಾಪಟ್ಟೆ ಸನ್ಸ್ಕ್ರೀನ್ಗಳಿದ್ದಾವೆ. ನಾನು ಯೂಸ್ ಮಾಡಿ ಟ್ರೈ ಮಾಡಿ ಸಾಕಾಗಿ ಲಾಸ್ಟಿಗೆ ನನಗೆ ಯಾವ್ದು ಸೆಟ್ ಆಗಿದೆಯೋ ನಾನು ಅದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನಾನು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಬಯೋಡರ್ಮಾ. ನೋಡ್ಬೋದು, ನಂದು ಸ್ವಲ್ಪ ಆ್ಯಕ್ನಿ ಪೋನ್ ಸ್ಕಿನ್ ಇದೆ, ನನಗೆ ಪಿಂಪಲ್ ಮಾರ್ಕ್ಸ್ ತುಂಬ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಂಗೆ ಸಿಕ್ಕಾಪಟ್ಟೆ ಸನ್ಸ್ಕ್ರೀನ್ಸ್ನ ಟ್ರೈ ಮಾಡಿದೆ, ಡಾಕ್ಟರ್ ಕೊಟ್ಟಿದ್ದು ಟ್ರೈ ಮಾಡಿದೆ, ಬಟ್ ಯಾವುದು ನನಗಾಗಿ ಸೆಟ್ ಆಗಲಿಲ್ಲ. ನಾನು ಒಳ್ಳೆ ಡರ್ಮಟಾಲಜಿಸ್ಟ್ ತೋರಿಸಿಲ್ಲ, ಯಾರೋ ನಮ್ಮೂರಲ್ಲಿರೋರಿಗೆ ತೋರಿಸ್ದೆ, ಅವರು ಯಾವುದೋ ಒಂದು ಕೊಡ್ತಿದ್ರು, ಅದು ನನಗೆ ಸೆಟ್ ಆಗಿಲ್ಲ. ಇನ್ನೂ ಸ್ಕಿನ್ ಡಾರ್ಕ್ ಆಗೋದು, ಆಮೇಲೆ ಪಿಂಪಲ್ಸ್ ಆಗೋದು ಆ ಥರ ಆಗ್ಬಿಡ್ತು. ಸೊ ಹಂಗಾಗಿ ಯೂಸ್ ಮಾಡಿ ನನಗೆ ಸೆಟ್ ಆಗಲಿಲ್ಲ. ಸೊ ಲಾಸ್ಟ್ ನಾನು ಬಯೋಡರ್ಮಾಗೆ ಶಿಫ್ಟ್ ಆದೆ. ಇದನ್ನು ಹಚ್ಬಿಟ್ರೆ ನಿಮಗೆ ಮೇಲೆ ಯಾವ ಕ್ರೀಮ್ಸು ಬೇಡ, ಏನೂ ಬೇಡ, ಅಷ್ಟು ಚೆನ್ನಾಗಿ ನಿಮಗೆ ಸೆಟ್ ಆಗಿಬಿಡುತ್ತೆ ಸ್ಕಿನ್ಗೆ. ನನಗಿದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಐ ಹೋಪ್ ನಿಮಗೂ ಆಗುತ್ತೆ ಅಂತ. ಇದೂ ಅಷ್ಟೇ, ಕಾಂಬಿನೇಷನ್ ಸ್ಕಿನ್ಗೆ, ನಾರ್ಮಲ್ ಸ್ಕಿನ್ಗೆ, ಎಲ್ಲ ಟೈಪ್ ಸ್ಕಿನ್ ಟೋನ್ಗೂ ಇದು ಸೆಟ್ ಆಗುತ್ತೆ. ಅದು ಅಲ್ಲದೆ ಡಾಟ್ ಆ್ಯಂಡ್ ಕೀ ಇದೆ. ಡಾಟ್ ಆ್ಯಂಡ್ ಕೀ ನಾನು ಟ್ರೈ ಮಾಡಿದೆ, ನನಗೆ ಸೆಟ್ ಆಗಿಲ್ಲ. ಇದು ಫುಲ್ ಹೊಸ ಬಾಟಲ್. ಇದು ನಮ್ಮ ಕಸಿನ್ ಊರಿಗೆ ಹೋದಾಗ ನಾನು ತೊಗೊಂಡಿರೋದು ಹುಬ್ಳಿಯಲ್ಲಿ. ಹಾಗೆ ಇದೆ ಇದು, ನಾನು ಯೂಸೇ ಮಾಡಿಲ್ಲ. ಸುಮ್ಮನೆ ಯಾಕೆ ಬಿಸಾಕೋದು, ಕೈಗೆ ಹಚ್ಕೊಂಡು ಖಾಲಿ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಅದು ಬಿಟ್ಟರೆ ಐ ಹ್ಯಾವ್ ಅಕ್ವಾಲಾಜಿಕಾ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನನಗೆ ತುಂಬ ಒಂಥರ ಆಯ್ಲಿ ಅನಿಸುತ್ತೆ ಇದು. ಸೊ ಹಾಗಾಗಿ ನಾನು ಇದನ್ನು ಸ್ಟಾಪ್ ಮಾಡಿದೆ. ಬಟ್ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನನಗೆ ಸ್ವಲ್ಪ ಡ್ರೈ ಟಚಪ್ ಥರ ಬೇಕು, ನನಗೆ ಆಯ್ಲಿ ಇದ್ದರೆ ನಂಗೆ ಆಗಲ್ಲ. ನಾವು ಸನ್ಸ್ಕ್ರೀನ್ ಮೇಲೆ ಮತ್ತೆ ಪೌಡರ್ ಹಾಕಿದ್ರು ಅದು ಸೆಟ್ ಒಂಥರ ಚೆನ್ನಾಗಿ ಕಾಣಲ್ಲ. ಓಕೆ, ಹಾಗಾಗಿ ನಾನು ಇದನ್ನು ಸ್ಟಾಪ್ ಮಾಡಿದೆ. ಬಯೋಡರ್ಮಾ ಆ ಥರ ಇಲ್ಲ, ಇದು ಆ ಥರ ಇಲ್ಲ. ಇದು ನಮಗೆ ಆರಾಮಾಗಿ ಫುಲ್ ಡ್ರೈ ಟಚ್ ಕೊಡುತ್ತೆ, ಏನು ಸ್ಟಿಕ್ಕಿ ಆಗಿರಲ್ಲ, ಸ್ಕಿನ್ಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಇದು. ಸೊ ಹಾಗಾಗಿ ಇದನ್ನು ನಾನು ಟ್ರೈ ಮಾಡಿದೆ. ಅದು ಬಿಟ್ಟರೆ ನಾನು ಕ್ವೆಂಚ್ ಅಂತ ಟ್ರೈ ಮಾಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಇದನ್ನು ನಾನು ಡಿಸ್ಕಂಟಿನ್ಯೂ ಮಾಡಿದೆ. ನಾನು ಯಾವಾಗ ಬಯೋಡರ್ಮಾ ಶಿಫ್ಟ್ ಆಗಿ ನಂಗೆ ಇದು ಸೆಟ್ ಆಯಿತು ಅನಿಸ್ತು, ನಾನು ಇದನ್ನು ಬಿಟ್ಬಿಟ್ಟೆ. ಬಟ್ ಇದನ್ನು ಓಕೆ, ತೊಗೋಬೋದು, ತುಂಬ ಚೆನ್ನಾಗಿದೆ. ಇದರಲ್ಲೂ ಕೂಡ ನಿಮಗೆ ವಿಟಮಿನ್ ಸಿ ಆ್ಯಂಡ್ ಇ ಇದೆ, ವಿತ್ ಅವಕಾಡೋ ಇದೆ. ಸೊ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಯೂಸ್ ಮಾಡ್ಬೋದು. ಬಟ್ ಮಾಯ್ಶ್ಚರೈಸರ್ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಡ್ಯೂ ಹ್ಯಾಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಫೇಸ್ ವಾಶ್ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರದ್ದು ಕನ್ಸಿಸ್ಟೆನ್ಸಿ ತೋರಿಸ್ಬಿಡ್ತೀನಿ ನಾನು ಬಯೋಡರ್ಮಾದು ನಿಮಗೆ. ಕೈಗೆ ಹಾಕ್ಕೊಂಡು ನೀಟಾಗಿ ಬೇಗ ಬ್ಲೆಂಡ್ ಆಗುತ್ತೆ. ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡಿಬಿಟ್ರೆ ನೋಡಿ, ಶೈನ್ ನೋಡಿ ಯಾವ ಥರ ಶೈನ್ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ ಬಯೋಡರ್ಮಾ. ನಾನು ಪರ್ಸ್ನಲಾಗಿ ಇಷ್ಟ ಆಗಿರೋದಕ್ಕೆ ನಾನು ಒಂದು ಈ ವಿಡಿಯೋ ಮಾಡೋಕ್ಕೆ ಕಾರಣ. ಸೊ ಟ್ರೈ ಮಾಡಿ. ಲಾಸ್ಟ್ ನಿಮಗೊಂದು ಇದು ಪರ್ಸ್ನಲ್ ಸಜೆಷನ್ನು. ನಾನಿವತ್ತು ಜಸ್ಟ್ ಫೇಸ್ದಷ್ಟೇ ತೋರಿಸೋಣ, ಇನ್ನೊಂದು ವಿಡಿಯೋ ಮಾಡೋಣ ಸ್ಕಿನ್ದು ಅಂತ. ಬಟ್ ಇದು ನಂಗೆ ಹೇಳಬೇಕನ್ನಿಸ್ತು. ಇದು ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇದು ಬಾಡಿ ಲೋಷನ್, MKFN ಬ್ರ್ಯಾಂಡ್ ಅವ್ರದ್ದು. ಇದರಲ್ಲಿ ಪರ್ಫ್ಯೂಮ್ ಬಾಡಿ ಲೋಷನ್. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಯಾಸಿನಮೈಡ್ ಇದೆ, ಕೋಕೋ ಬಟರ್ ಇದೆ, ಮತ್ತು ಕೆಫೆನ್ದು ಅದು ಪರ್ಫ್ಯೂಮ್ ಫ್ಲೇವರ್ ಸ್ಮೆಲ್ ಕೂಡ ಬರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದರಲ್ಲಿ ನಿಮಗೆ 2 ಕಲರ್ಸ್ ಇದೆ, ಒಂದು ಪಿಂಕ್ ಕಲರು, ಇನ್ನೊಂದು ಈ ಕಲರ್ ಪ್ಯಾಕೇಜಲ್ಲಿ ಬರುತ್ತೆ. ಇವಾಗ ಮೋಸ್ಟ್ಲಿ MKFN ಅವ್ರದ್ದು ಆಫರ್ಸ್ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ನೀವೇನಾದರೂ ತೊಗೊಳೋದಿದ್ರೆ ಆಳುಗಳು ತೊಗೊಳಕ್ಕೆ ಹೋಗ್ಬೇಡಿ, ತೊಗೊಳಂಗಿದ್ರೆ ಇದು ಒಂದು ತೊಗೊಳ್ಳಿ. ಬಾಡಿ ಲೋಷನ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಕಿನ್ ಸಾಫ್ಟ್ ಫೀಲ್ ಆಗುತ್ತೆ. ಸೊ ನಾನು ಇದು ನಮ್ಮ ಸಿಸ್ಟರ್ಗೂ ಸಜೆಸ್ಟ್ ಮಾಡಿದ್ದೀನಿ. ಮೋಸ್ಟ್ಲಿ ತೊಗೋತಾರೋ ಇಲ್ಲೋ ಗೊತ್ತಿಲ್ಲ, ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಇದೆ. ಸೊ ಅವ್ರಿಗೂ ನೆನ್ನೆ ಹೋಗಿ ಹೇಳಿ ಬಂದಿದ್ದೀನಿ ತೊಗೊಳ್ಳಿ ಅಂತ. ಸೊ ಐ ಹೋಪ್ ಅವರು ಯೂಸ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಓಕೆನಾ? ಸೊ ದ್ಯಾಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ನನಗೆ ಇಷ್ಟು ಒಂದು ಸಿಂಪಲ್ ಟಿಪ್ ಹೇಳಬೇಕಿತ್ತು. ತುಂಬ ದಿನ ಆಗಿತ್ತು ನಾನು ವೀಡಿಯೋಸ್ ಮಾಡ್ದೇನೆ. ಮಾಡಬೇಕು ಅಂದ್ಕೊತೀನಿ, ಕಂಟೆಂಟ್ ಸಿಗಲ್ಲ, ಅದು ಸಿಗಲ್ಲ ಇದು ಸಿಗಲ್ಲ ಅಂತ. ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ಒಂದೊಂದು ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಆಗಲಿ, 10 ಮಿನಿಟ್ಸ್ ಆಗಲಿ, 15 ಮಿನಿಟ್ಸ್ ಆಗಲಿ. ಲೆಂದಿ ವಿಡಿಯೋ ಆದರೆ ಲೆಂದಿ ವಿಡಿಯೋ, ಮಿನಿ ಬ್ಲಾಗ್ ಆದರೆ ಮಿನಿ ಬ್ಲಾಗ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಡೈಲಿ ಬ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಜಸ್ಟ್ 43 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ಅಷ್ಟೇ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.
ಬಾಯ್ ಬಾಯ್.